ಎಲ್ರಿಗೂ ನಮಸ್ಕಾರ. ಈ ರಮ್ಯಾ ಮೇಡಮು ಒಂದಿಷ್ಟು ಜನ ಮೇಲೆ ಕೇಸ್ ಹಾಕಿಬಿಟ್ಟಿದ್ದಾರೆ. ಆ ಕೇಸು ಹಾಕಿದ್ದು ಒಳ್ಳೆಯದೇ, ನಾನೇನು ತಪ್ಪಂತ ಹೇಳ್ತಾಯಿಲ್ಲ. ಆದರೆ ಇವರು ಹಾಕಿರೋದು ಯಾವ ಥರ ಅಂತ ಹಾಕಿದ್ದಾರೆ, ದರ್ಶನ್ ಫ್ಯಾನ್ಸ್ಗಳು ನನಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ. ನೀವು ದರ್ಶನ್ ಫ್ಯಾನ್ಸ್ ಅಂತ ಯಾಕೆ ತಗೊಳ್ತೀರಾ? ಒಂದಿಷ್ಟು ಜನ, ಒಂದು 43 ಜನ ನಂಗೆ ಮೆಸೇಜ್ ಮಾಡಿದ್ದಾರೆ, ಅವ್ರ ಮೇಲೆ ನಾನು ಕೇಸ್ ಹಾಕ್ತಿದ್ದೀನಿ ಅಂತ ಹೇಳ್ಬೇಕು. ಅದಕ್ಕೆ ಯಾಕೆ ದರ್ಶನ್ ಸರ್ ಹೆಸರು ತಗೋಬೇಕು ನೀವು? ಅಲ್ವಾ, ತಪ್ಪಲ್ವಾ? ಇವಾಗ ನೋಡಿ, ದರ್ಶನ್ ಫ್ಯಾನ್ಸ್ ಅನ್ನೋಕ್ಕೂ ಯಾರೋ ನನಗೊಂದಿಷ್ಟು ಜನ ಮೆಸೇಜ್ ಮಾಡಿದ್ದಾರೆ ಅನ್ನೋಕ್ಕೂ ವ್ಯತ್ಯಾಸ ತುಂಬ ಇದೆ. ಯಾರೋ ಒಂದಿಷ್ಟು ಜನ ಅಂದರೆ ನಿಮ್ಗೇನು ಗೊತ್ತಾ, ಎಲ್ಲ ಜನ ಇಡೀ ಕರ್ನಾಟಕ ಜನನೇ ಸಪೋರ್ಟ್ ಕೊಡ್ತಾರೆ ಅಂತ, ನನ್ನ ಮಕ್ಕಳಿಗೆ ಶಿಕ್ಷೆ ಆಗಲೇಬೇಕಂತ. ನೀವು ದರ್ಶನ್ ಹೆಸರು ತಗೊಂಡ್ಬಿಟ್ರೆ ತುಂಬ ತುಂಬ ಇದು ಫ್ಯಾನ್ಸ್ ಜಾಸ್ತಿ ಇರ್ತಾರೆ, ಮನಸ್ಸಿಗೆ ಹಚ್ಕೊಂಡಿರ್ತಾರೆ. ಒಬ್ಬರನ್ನ ಅಂದರೆ ಅಷ್ಟೊಂದು ಪ್ರೀತಿ ಮಾಡ್ತಿರ್ತಾರೆ, ಅವ್ರುಗಳಿಗೆಲ್ಲ ಬೇಜಾರಾಗುತ್ತಲ್ವಾ? ಇವಾಗ ನೀವು ಪಬ್ಲಿಸಿಟಿಗೆ ತಗೋಬೇಕಂತ ಮಾಡಿದ್ದೀರೋ, ನೀವು ಪಬ್ಲಿಸಿಟಿ ಮಾಡಿದ್ದೀರೋ, ಇಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕಂತ ಮಾಡಿದ್ದೀರೋ, ಅದನ್ನ ಯಾರು ಜನ ಯೋಚನೆ ಮಾಡಲ್ಲ. ಎರಡು ಥರ ಇರ್ತಾರೆ ಜನ. ಒಂದು ನಿಮ್ಮ ಕಡೆ ಸಪೋರ್ಟಾಗಿ ಯೋಚನೆ ಮಾಡಿರಿ, ಇನ್ನೊಂದು ನಿಮ್ಗೆ ಅಪೋಸಿಟನ್ನು ಯೋಚನೆ ಮಾಡ್ತಾರೆ. ನಿಮ್ಗೆ ಅಷ್ಟೊಂದು ಹೆಣ್ಮಕ್ಳ ಮೇಲೆ ಕಾಳಜಿ ಅಷ್ಟೊಂದು ಇತ್ತು ಅಂದರೆ, ಮೊನ್ನೆ ಇಲ್ಲೇ ಬೆಂಗಳೂರಲ್ಲಿ ಕೊಪ್ಪಳದ ಹುಡುಗಿಗೆ ಒಂದು ರೇಪ್ ಆಯಿತು. ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರಾ? ಮಾತಾಡಿಲ್ಲ. ಅವರು ವಲಸೆ ಬಂದು ಇಲ್ಲಿ ಕೆಲಸ ಮಾಡ್ತಿದ್ರು ಪಾಪ, ಕೊಪ್ಪಳ ನಮ್ಮ ಡಿಸ್ಟಿಕ್ ಅವರೇ ಇಲ್ಲಿ ಬಂದು ಕೆಲಸ ಮಾಡ್ತಿದ್ರು. ಅದ್ರ ಬಗ್ಗೆ ಮಾತಾಡಿಲ್ಲ. ಒಂದು ಹುಡುಗಿ ಬಗ್ಗೆ ರೇಪ್ ಆಗಿತ್ತು. ಇಷ್ಟೇ ಯಾಕೆ ಹೇಳಿ, ಒಂದು ಫಾರಿನ್ ಹುಡುಗಿ ಹಂಪಿಲಿ ರೇಪ್ ಆಯಿತು, ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರಾ? ಅದ್ರ ಬಗ್ಗೆನೂ ಮಾತಾಡಿಲ್ಲ. ಹುಬ್ಳಿಲಿ ಒಂದು ಚಿಕ್ಕ ಹುಡುಗಿ ಕಿಡ್ನ್ಯಾಪ್ ಆ್ಯಂಡ್ ಮರ್ಡ್ರ್ ಕೇಸ್ ಆಯಿತು, ಅದ್ರ ಬಗ್ಗೆ ಮಾತಾಡಿದ್ರಾ? ಅದ್ರ ಬಗ್ಗೆನೂ ಮಾತಾಡಿಲ್ಲ. ಸೌಜನ್ಯ ಕೇಸ್ ಎಷ್ಟು ವರ್ಷ ನಡೀತಿದೆ. ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿ ಎಷ್ಟು ವರ್ಷ ಆಯಿತು? ವರ್ಷಗಳೇ ಕಳೆದೋದ್ವಲ್ವಾ? ಅವಾಗೇ ನೀವು ಏನಾದರೂ ತಗೊಂಡು ಇದ್ರ ಬಗ್ಗೆ ಸ್ಟ್ಯಾಂಡ್ ತಗೊಂಡು ನೀವು ಮಾತಾಡಿದರೆ ಎಲ್ಲೋ ಜನ ತುಂಬ ನಿಮಗೆ ತುಂಬ ರೆಸ್ಪೆಕ್ಟ್ ಅಂದರೆ ರೆಸ್ಪೆಕ್ಟ್ ಕೊಡ್ತಿದ್ರು. ಅದ್ರ ಬಗ್ಗೆನೂ ಮಾತಾಡಿಲ್ಲ. ಆದರೆ ಈಗ ಒಂದು ದರ್ಶನ್ ಕೇಸ್ ಒಂದು ಬಂತು ನೋಡಿ, ರೇಣುಕಾಸ್ವಾಮಿ ಕೇಸ್ ಬಂದಾಗ ನೀವೊಂದು ಮೆಸೇಜ್ ಹಾಕ್ತೀರಿ, ಗಲ್ಲಿಗೆ ಏರಿಸ್ತಾರೆ ಅಂತಂದು. ಅದು ತಪ್ಪಲ್ವಾ? ಅವ್ರು ಮಾಡಿದಾರೋ ಬಿಟ್ಟಿದಾರೋ ಕಣ್ಣಾರೆ ಯಾರು ನೋಡಿದ್ದಾರೆ ಹೇಳಿ? ಇಷ್ಟಕ್ಕೂ ಅವರು ಮಾಡ್ಸಂಗಿದ್ರೆ ಸುಪಾರಿ ಕೊಟ್ಟು ಮಾಡಿಸ್ತಾರೆ ಮೇಡಮ್. ಅವ್ರ ಹತ್ರ ಏನು ದುಡ್ಡು ಇಲ್ವಾ, ಏನಿಲ್ವಾ? ಅವರು ಶೆಡ್ಡಿಗೆ ಕರೆಸಿ ಮಾಡ್ಬೇಕನ್ನೋದು ಏನಿದೆ ಹೇಳಿ? ಯಾಕೆ ಶೆಡ್ ಅವ್ರದ್ದೇ ಅಂತ ಗೊತ್ತಾಗಲ್ವ ಜನಗಳಿಗೆ? ಅಷ್ಟು ಬುದ್ಧಿ ಇರಬೇಕು. ಇಷ್ಟಕ್ಕೂ ನಾನು ನಿಮ್ಗೆ ರೇಣುಕಾಸ್ವಾಮಿ ಮೇಲೆ ಅಷ್ಟು ಸಿಂಪತಿ ಐತೆ ಅಂದರೆ ನಿಮಗೆ ಏನು ಮಾಡ್ಬೇಕು ಹೇಳಿ? ನೀವು ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮಗೆ ಮತ್ತು ಅವ್ರ ವೈಫಿಗೆ ಸ್ವಲ್ಪ ಸಮಾಧಾನ ಮಾಡಿ, ಏನಾದರೂ ಹಣ ಸಹಾಯ ಆದರೂ ಮಾಡಿದ್ದೀರಾ? ಅದನ್ನು ಮಾಡಿಲ್ಲ. ಸುಮ್ಮನೆ ನೀವು ಬರ್ತೀರಾ, ಟ್ವೀಟ್ ಮಾಡಿ ನೀವೇ ಜಗಳ ಮಾಡ್ಕೊತೀರಾ, ಆಮೇಲೆ ದರ್ಶನ್ ಸರ್ ಹೆಸರು ತಗೊಂಡು ಅವ್ರ ಹೆಸರನ್ನ ಹಾಳು ಮಾಡ್ತೀರಾ. ಇದೆಲ್ಲ ತಪ್ಪಲ್ವಾ? ಇನ್ನು ನಿಮ್ದು ಇಷ್ಟ ಆದರೆ, ಇನ್ನು ನೀವು ಪ್ರಥಮ್ ಬೇರೆ ಸುಮ್ಮನೆ ಬಂದು ಮೆಂಟಲ್ ಥರ ಮಾಡ್ತಿರ್ತಾನೆ. ಇವಾಗ ದರ್ಶನ್ ಸರ್ಗೆ ವಿಗ್ಗು ಅದು ಇದು ಅಂತ ಹೇಳ್ತಾನೆ. ಇವನು ನಾವು ಹೇಳ್ತೀವಲ್ಲ, ನೀನು ಅರ್ಧ ಮೆಂಟಲ್ಲು ಹಾಫ್ ಮೆಂಟಲ್ ಅಂತ, ಇವನು ಒಪ್ಕೊಂತಾನ? ಒಪ್ಕೊಳಲ್ಲ. ಯಾಕಂದರೆ ಅವ್ರವ್ರಿಗೆ ಅಂದರೆ ಯಾರಿಗಾದರೂ ಬೇಜಾರಾಗುತ್ತೆ. ಇಷ್ಟಕ್ಕೂ ಇವ್ನು ಕೂದಲೇನು ಪರ್ಮನೆಂಟ್ ಅಲ್ಲಲ್ವ? ಯಾವತ್ತಾರು ಒಂದಿನ ಉದುರಲೇಬೇಕು. ಅದು ಉದುರೋ ಕೂದಲೇ ಉದುರ್ತಾನೆ ಇರ್ತವೆ. ಅದಕ್ಕಂತ ಅಷ್ಟೊಂದು ಕೀಳಾಗಿ ಮಾತಾಡೋಕೆ ಹೋಗ್ಬಾರ್ದು. ಇಷ್ಟಕ್ಕೆ ಇವನು ಏನೇನು ಮಾಡಿದ್ದಾನೆ ಏನೇನಿಲ್ಲ ಅಂತ ಒಂದು ಆಡಿಯೋ ಲೀಕ್ ಆಗಿದೆ ನೋಡಿ ಎಲ್ಲರೂ. ಮನೋಜ್ ಅನ್ನೋರು ಮಾತಾಡಿದ್ದಾರೆ. ಇಂಡಿಯನ್ ಟಿವಿ ಅಂತಿದೆ, ಆ ಟಿವಿನ ಸರ್ಚ್ ಮಾಡಿ ನೋಡಿ. ಅದರಲ್ಲಿ ಫುಲ್ಲು ಕ್ಲಿಯರಾಗಿ ಏನೇನು ಮಾಡಿದ್ದಾನೆ, ಯಾವ ಹುಡುಗಿಗೆಲ್ಲ ಮೋಸ ಮಾಡಿದ್ದು, ಓಸಿ ಅಂತ ಕರಿತಿದ್ರಂತೆ ಪುಣ್ಯಾತ್ಮಗೆ. ಇಲ್ಲಿ ಬಂದು ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದ, ನಾನು ಹಂಗೆ ಹಿಂಗೆ ಅಂತ. ನಿನ್ನ ಬಗ್ಗೆ ನೀನು ಸರ್ಟಿಫಿಕೇಟ್ ಕೊಡೋಕ್ಕಿಂತ ಮುಂಚೆ ಫಸ್ಟ್ ತಿಳ್ಕೊಬೇಕು, ಬೇರೆಯವ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ. ಮೆಂಟಲ್ ಥರ ಮಾತಾಡೋದಲ್ಲ. ನಿನಗೆ ಇಷ್ಟಕ್ಕೂ ಯಾರಪ್ಪ ಇಷ್ಟು ಬಂದು ರಾದಂತ ಮಾಡೋಣ? ಅವತ್ತು ಮಾಡಿದ್ದಿನ ಅವತ್ತೇ ಕೊಟ್ಟೋಗ್ಬಿಡೋಕ್ಕಿತ್ತು. ನನಗೆ ಈ ಥರ ಬಂದು ಬೆದರಿಕೆ ಹಾಕ್ತಿದ್ದಾರೆ, ಡ್ರ್ಯಾಗನ್ ತೋರಿಸಿದ್ದಾರೆ ಹಂಗೆ ಅಂತ ಮೊದಲು ಅವತ್ತೇ ಕೇಸ್ ಹಾಕ್ಬೇಕಿತ್ತಲ್ಲ. ಅಷ್ಟು ದಿನ ಎಲ್ಲ ಬಿಟ್ಟು ಇವಾಗ ಮೂವಿ ರಿಲೀಸ್ ಆಗೋ ಟೈಮಲ್ಲಿ ಬಂದು ಪ್ರಚಾರ ಮಾಡ್ತಿದ್ದೆ ನಿನ್ನ ಹೆಸರು. ನೀವಾಗ ಇದಕ್ಕೆಲ್ಲ ಯಾರು ಏನು ಮಾತಾಡೋಕ್ಕಾಗಲ್ಲ. ನಿಂದಿಷ್ಟ ಹಾಕಿದ್ದು ಇದಾದರೆ. ಇನ್ನು ಇವ್ರು ಶಿವರಾಜ್ ಕುಮಾರ್ ಸರ್ ನಿಮ್ಗೆ ಯಾಕೆ ಸೇರಬೇಕು? ಇವಾಗ ನಿಮ್ಮ ಮನೆಯಲ್ಲೇ ನೀವು ಮಾತಾಡೋಲ್ಲ ಒಂದು ಹೆಣ್ಣಿನ ಬಗ್ಗೆ, ಇವಾಗ ಇಲ್ಲಿ ಯಾಕೆ ಮಾತಾಡೋಕೆ ಹೋಗಿದ್ರಿ ಹೇಳಿ? ಇವಾಗ ನೀವು ನಿಮ್ಮ ವೈಫಿಗೆ ಸಪೋರ್ಟ್ ಕೊಡೋಕೆ ಹೋಗಿದ್ದೀರಿ, ನನಗೆ ಪಕ್ಕ ಗೊತ್ತು. ಯಾಕಂದರೆ ಅವರು ಕಾಂಗ್ರೆಸ್ದಲ್ಲಿದ್ದಾರೆ, ರಮ್ಯಾ ಮೇಡಮು ಕಾಂಗ್ರೆಸ್ದಲ್ಲಿದ್ದಾರೆ. ನಿಮ್ಮ ವೈಫ್ ಏನು ಮಾಡಿರ್ತಾರೆ, ಅವ್ರಿಗೊಂದು ಮೆಸೇಜ್ ಹಾಕ್ಲೇಬೇಕಂತ ಏನು ಮಾಡ್ತಾರೆ, ಟ್ವೀಟ್ ಮಾಡೋಕ್ಕೆ ಹೇಳ್ತಾರೆ, ನೀವು ಮಾಡಿರ್ತೀರ. ಇಷ್ಟಕ್ಕೂ ರಾಜ್ಕುಮಾರ್ ಸರೇ ಹೇಳಿದ್ದಾರೆ, ನಮಗೂ ರಾಜಕೀಯಕ್ಕೂ ಆಗಿ ಬರಲ್ಲ ಸರ್, ನಾವು ಅದ್ರ ಬರೋದೇ ಇಲ್ಲ ಅಂತ. ಪುನೀತ್ ಸರ್ ಇದುವರೆಗೂ ಒಬ್ರಿಗಾದ್ರೂ ಪ್ರಚಾರ ಕೊಟ್ಟಿದ್ದು ನೋಡಿದ್ದೀರಾ? ಅವ್ರು ಕೊಟ್ಟೇ ಇಲ್ಲ. ಇವಾಗ ನಿಮ್ಮ ವೈಫು ರಾಜಕೀಯಕ್ಕೆ ಹೋಗಿದ್ದಾರೆ, ಅವ್ರನ್ನ ಬಿಟ್ಟುಬಿಡಿ. ನಿಮಗೂ ಅವ್ರಿಗೆ ಸಂಬಂಧ ಇಲ್ಲ ರಾಜಕೀಯದ ಬಗ್ಗೆ, ಸರಿನಾ? ಯಾಕಂದರೆ ಅದರಲ್ಲಿ ಹೋದ್ರೆ ನಿಮ್ಮ ಹೆಸರು ಹಾಳಾಗುತ್ತೆ. ಜನಗಳು ನಿಮ್ಮನ್ನ ದೇವರಂತ ಪೂಜಿಸ್ತಾರೆ ಇಲ್ಲಿ ಕರ್ನಾಟಕದಲ್ಲಿ, ಯಾಕಂದ್ರೆ ನಿಮ್ಗೆ ಅಷ್ಟೊಂದು ರೆಸ್ಪೆಕ್ಟ್ ಇದೆ. ನೀವು ಅದನ್ನು ನೀವಾಗಿ ಹಾಳು ಮಾಡ್ಕೋಬೇಡಿ. ಯಾಕಂದರೆ ಅವ್ರು ರಾಜಕೀಯಕ್ಕೆ ಹೋದರದ್ಮೇಲೆ ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡಲೇಬೇಕು. ಅವಲ್ಲೇ ಅವರು ಅವರು ರಾಜಕಾರಣಿಗಳು ಏನಂದರೆ ಎಲ್ಲರೂ ಒಂದೇ ಅವರು. ಈ ರಮ್ಯಾ ಮೇಡಮ್ಗೆ ಕಾಂಗ್ರೆಸ್ದವ್ರು ಎಲ್ಲರೂ ಸಪೋರ್ಟ್ ಕೊಡ್ತಾರೆ.
ಯಾಕೆ ಕೊಡ್ತಾರೆ ಹೇಳಿ? ಅವರು ಮಾಜಿ ಸಂಸದೆ. ಮತ್ತೆ ಅವರು ಹೋದ್ರೆ ಹೋಗ್ತಾರೆ. ಪ್ರಚಾರ ಮಾಡೋಕ್ಕಾದ್ರೂ ಹೋಗ್ಬೋದು, ಇಲ್ಲ ಅದಕ್ಕೆ ಸಾಥ್ ಕೊಡೋಕ್ಕಾದ್ರೂ ಹೋಗ್ಬೋದು, ಇಲ್ಲ ಅವರೇ ನಿಂತರೆ ನಿಲ್ಬೋದು ಕಾಂಗ್ರೆಸ್ಸಿಗೆ. ಇವಾಗ ನಿಮ್ಮ ವೈಫರು ಶಿವಮೊಗ್ಗದಲ್ಲಿ ನಿಂತಿದ್ರು ಲಾಸ್ಟ್ ಟೈಮು, ಸೋತೋದ್ರು. ನೀವು ಅದನ್ನೇ ಏನಾದರೂ ನೀವು ನಿಮ್ಮ ವೈಫಿಗೆ ಸಪೋರ್ಟ್ ಕೊಟ್ಕೊಂತ ಏನಾದರೂ ನೀವು ಈ ಥರ ಟ್ವೀಟ್ ಮಾಡಿದ್ರಂದರೆ, ಇವಾಗ ನಿಮ್ಮ ಸೊಸೆನೇ ಕೇಳಿದಾರಲ್ವ ಶ್ರೀದೇವಿ ಮೇಡಮು, ಅವ್ರು ಕೇಳೋದು ಕರೆಕ್ಟ್ ಅಲ್ವಾ? ಇವಾಗ ನನ್ನ ಮೇಲೆ ನ್ಯಾಯ ಸಿಗಲಾರ್ದಾಗ ನೀವು ಅವಾಗ ಯಾರೂ ಮಾತಾಡಿಲ್ಲ, ಇವಾಗ ಯಾಕೆ ಮಾತಾಡ್ತೀರಾ ಅಂತ ಕೇಳ್ತಾರೆ ಅವರು. ಅಷ್ಟೊಂದು ನಿಮಗೆ ಹೆಣ್ಮಕ್ಳ ಮೇಲೆ ಬೆಲೆ ಇತ್ತಂದರೆ ಕೇಳ್ತಾರಲ್ವಾ? ಯೋಚನೆ ಮಾಡಿ ಅಲ್ಲ, ಸುಮ್ಮನೆ ಯಾಕೆ ಬೇಕು? ನಿಮ್ಮನ್ನು ಎಷ್ಟು ಗೌರವ ಕೊಡ್ತಾರೆ ಆ ಗೌರವನ ಕಾಪಾಡ್ಕೊಳ್ಳಿ. ನಾ ಹೇಳೋದಿಷ್ಟೇ, ಜನಗಳು ನಿಮ್ಮ ಅನಿಸಿಕೆ ಏನಂತ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ.